ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ಸಿಗೋಕೆ ಕಾರಣರಾದಂಥವರು ಯಾರು? ಬಹಳ ಮುಖ್ಯವಾಗಿರುವಂತಹ ವಿಚಾರ. ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಈಗ ಜೈಲಿನಲ್ಲಿ ದರ್ಶನ್ ರಾಜೋಪಚಾರದ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ವಿಶೇಷ ಆತಿಥ್ಯಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಭಾವಿ ಸಚಿವರಿಂದ ಸೂಚನೆ ಅಂತ ಹೇಳ್ತಾ ಇದ್ದಾರೆ. ಮೌಖಿಕವಾಗಿ ಜೈಲು ಅಧಿಕಾರಿಗಳಿಗೆ ಪ್ರಭಾವಿ ಸಚಿವರು ಸೂಚಿಸಿದ್ರಂತೆ. ಸಚಿವರ ಮೌಖಿಕ ಸೂಚನೆ, ದರ್ಶನ್ ದೊಡ್ಡ ನಟ, ಈ ಕಾರಣಕ್ಕೆ ರೌಡಿಗಳ ಚಲನವಲನದ ಮೇಲೆ ನಿಗಾ ಇಟ್ಟಿದ್ರು ಜೈಲಧಿಕಾರಿಗಳು. ರೌಡಿಗಳಾದ ವಿಲ್ಸನ್ ಗಾರ್ಡನ್ ನಾಗ, ಬೇಕ್ರಿ ರಘು ಇವರೆಲ್ಲರೂ ಕೂಡ ಈಗ ಫೋಟೋ ಎಲ್ಲ ಒಂದಿಷ್ಟು ಆಚೆ ಬರ್ತಾ ಇವೆ. ಪರಪ್ಪನ ಅಗ್ರಹಾರದಲ್ಲಿ ವಿಶೇಷ ಆತಿಥ್ಯವನ್ನ ನೀಡೋ ವ್ಯವಸ್ಥೆಯನ್ನ ಮಾಡಕ್ಕೆ ಮೌಖಿಕ ಆದೇಶವನ್ನ ಕೊಟ್ಟಿದ್ದು ಪ್ರಭಾವಿ ಸಚಿವರು. ಅದೇ ಅನ್ಕೊಳ್ತಾ ಇದ್ವಿ, ಈ ರೀತಿಯಾದಂಥ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅಂತಂದ್ರೆ ಅದು ಶಂಕದಿಂದ ಬಂದಾಗ್ಲೇನೆ ತೀರ್ಥ ಅನ್ನೋ ರೀತಿಯಲ್ಲಿ ಪ್ರಭಾವಿ ಸಚಿವರು ಈ ಸೂಚನೆಗಳನ್ನ ಕೊಡದೇನೆ, ಸರ್ಕಾರದಲ್ಲಿ ಸೂಚನೆಗಳು ಸಿಗದೇನೆ ಈ ರೀತಿಯಾಗಿ ದೊಡ್ಡ ಮಟ್ಟದ ವ್ಯವಸ್ಥೆ, ಸಣ್ಣ ಪುಟ್ಟ ವ್ಯವಸ್ಥೆಗಳಾಗಿರ್ಬೋದು, ಆದರೆ ದೊಡ್ಡ ರೀತಿಯಲ್ಲಿ ವ್ಯವಸ್ಥೆ, ರಾಜಾರೋಷವಾಗಿ ಆರಾಮಾಗಿರೋದು, ರಾಜಾತಿಥ್ಯವನ್ನ ನೀಡುವಂತ ವ್ಯವಸ್ಥೆ ಸಿಗಬೇಕು ಅಂದ್ರೆ ಇದಕ್ಕೆ ಯಾರೋ ಬಲವಾಗಿನೇ ಅವರಿಗೆ ಬೆಂಬಲವನ್ನ ಕೊಟ್ಟಿರಬೇಕು, ಯಾರೋ ಇದರ ಸೂಚನೆಯನ್ನ ತಗೊಂಡಿರ್ತಾರೆ ಅಂತ 100% ಡೌಟ್ ಇತ್ತು. ಆದ್ರೆ ಈಗ ಅದರ ಕ್ಲಾರಿಟಿ ಸಿಗಕ್ಕೆ ಶುರುವಾಗಿದೆ. ಪ್ರಭಾವಿ ಸಚಿವರೇ ಮೌಖಿಕವಾಗಿರುವಂತಹ ಸೂಚನೆಯನ್ನ ಕೊಟ್ಟಿದ್ರು ಅಂತ ಹೇಳಿ ನಿಮಗೆ ಪ್ರಶ್ನೆ ಬರಬಹುದು. ನಿಮಗೇನು ಪ್ರಶ್ನೆ ಬರುತ್ತೆ? ಪ್ರಭಾವಿ ಸಚಿವರು ಸೂಚನೆ ಕೊಡ್ಬೋದು ಸರ್, ಅದನ್ನ ಯಾಕೆ ಹೇಳಬೇಕು, ಅದನ್ನ ಯಾಕೆ ಇವ್ರು ಪಾಲನೆ ಮಾಡಬೇಕು ಅಂತ ಹೇಳ್ಬೋದು. ಪಾಲನೆ ಮಾಡದೇ ಇದ್ರೆ ಅವ್ರು ಅಲ್ಲಿಂದ ವರ್ಗಾವಣೆ ಮಾಡಿಬಿಡ್ತಾರೆ. ಯಾಕೆ ಅಂತಂದ್ರೆ ಬರಬೇಕಾದ್ರೆ ಇವರು ಏನು ಕೊಟ್ಟು ಬಂದಿರ್ತಾರೆ ಅನ್ನೋದನ್ನು ನೋಡಬೇಕು. ಅಡ್ಜಸ್ಟ್ಮೆಂಟ್ಸ್ಗಳು ಎಲ್ಲ ಪೊಲೀಸರು ಮತ್ತೆ ನಾಯಕರುಗಳ ನಡುವೆ ಇರುವಂಥ ಅಡ್ಜಸ್ಟ್ಮೆಂಟ್ಸು, ಮತ್ತೆ ನಾಯಕರು ಮತ್ತೆ ಅಲ್ಲಿರುವಂಥ ಅಧಿಕಾರಿಗಳ ನಡುವೆ ಇರುವಂಥ ಅಡ್ಜಸ್ಟ್ಮೆಂಟ್ಸ್ಗಳು, ಇವರ ಸೂಚನೆ ಅಲ್ಲಿಗೆ, ಅಲ್ಲಿ ಅವರ ಸೂಚನೆ ಇಲ್ಲಿಗೆ, ಇವ್ರಿಗೆ ಇನ್ನೊಂದೇನೋ ಕೆಲಸ ಇದ್ದಾಗ ಅವ್ರು ಇವ್ರಿಗೆ ಹೆಲ್ಪ್ ಮಾಡೋದು, ಇದೇ ಥರ ನಡೀತಾ ಇರುತ್ತೆ ಅಡ್ಜಸ್ಟ್ಮೆಂಟ್ಸ್ಗಳು. ಈಗ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತಂದರೆ ಶಿರಸಾವಹಿಸಿ ಪಾಲನೆ ಮಾಡಬೇಕಲ್ಲ. ಆ ಶಿರಸಾವಹಿಸಿ ಪಾಲನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಸಸ್ಪೆಂಡು ಕೂಡ ಈಗ ಆಗಿದ್ದಾರೆ. ಪ್ರಭಾವಿ ಸಚಿವರು ಮಾತ್ರ ಏನೂ ಆಗೋದಿಲ್ಲ, ಕಾರಣ ಅವ್ರ ಹೆಸರು ಬರೋದಿಲ್ಲ, ಅವರೆಲ್ಲೂ ಮುಂದ್ಗಡೆನೂ ಇರೋದಿಲ್ಲ. ನನ್ನ ಸಹೋದ್ಯೋಗಿ ಈಗ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಕ್ರೈಮ್ ಬ್ಯೂರೋಯಿಂದ. ನಾಗೇಶ್, ಇದು ಆರಂಭದಿಂದಲೂ ಕೂಡ ಡೌಟ್ ಇತ್ತು, ಈ ರೀತಿಯಲ್ಲಿ ದೊಡ್ಡ ವ್ಯವಸ್ಥೆ ರಾಜಾರೋಷವಾಗಿ ಇರೋದಕ್ಕೆ, ರಾಜಾತಿಥ್ಯ ಸಿಗಬೇಕು ಅನ್ನೋದಕ್ಕೆ ಯಾರ್ದು ಕುಮ್ಮಕ್ಕಿಲ್ಲದೆ ಇರೋ ಈ ರೀತಿಯಾಗಿ ಅಧಿಕಾರಿಗಳು ಮಾಡಲಿಕ್ಕಿಲ್ಲ ಅಂತ ಡೌಟ್ ಇತ್ತು. ಈ ನಿಟ್ಟಿನಲ್ಲಿ ಈಗ ಪ್ರಭಾವಿ ಸಚಿವರು ಅನ್ನುವಂಥದ್ದು 100% ಕನ್ಫರ್ಮ್ ಆಗಕ್ಕೆ ಶುರು ಆದಂಗೆ ಇದೆಯಾ? ಬಟ್ ಅವ್ರ ಹೆಸರು ಎಲ್ಲೂ ಬರೋದಿಲ್ಲ, ಅದೇ ಬೇಸರದ ಸಂಗತಿ. ಖಂಡಿತ ಅರುಣ್, ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಸಚಿವರೊಬ್ಬರ ಕೈವಾಡ ಇದೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯ ಹೊರಬರ್ತಿರುವಂಥದ್ದು. ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಕೊಟ್ಟಿದ್ದರ ಹಿಂದೆ ಸಚಿವರೊಬ್ಬರ ಮೌಖಿಕ ಸೂಚನೆ ಇತ್ತು ಅನ್ನುವಂಥ ಮಾಹಿತಿಗಳು ಈಗ ಹೊರಕ್ಕೆ ಬರ್ತಿರುವಂಥದ್ದು. ಹಾಗಾಗಿ ಸರ್ಕಾರದ ಸಚಿವರೊಬ್ಬರ ಮಾತಿನಿಂದ ಅಲ್ಲಿದ್ದಂಥ ಅಧಿಕಾರಿಗಳು, ಜೈಲಿನಲ್ಲಿದ್ದಂಥ ವಿಲ್ಸನ್ ಗಾರ್ಡನ್ ನಾಗ, ಬೇಕ್ರಿ ರಘು ಸೇರಿದಂತೆ ಇತರೆ ಪ್ರಮುಖ ರೌಡಿಗಳಂತೇಳಿ ಗುರುತಿಸ್ಕೊಂಡಿರೋವರ ಚಲನವಲನಗಳ ಬಗ್ಗೆ ನಿಗಾ ಇಡಲಿಕ್ಕೆ ಹೋಗಿರಲಿಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಯಾಕಂದರೆ ಸಚಿವರ ಮೌಖಿಕ ಆದೇಶ ಇದ್ದಂಥ ಕಾರಣಕ್ಕಾಗಿ ಈ ಜೈಲಿನಲ್ಲಿರುವಂಥ ದರ್ಶನ್ಗೆ ರಾಜಾತಿಥ್ಯ ಕೊಡಲಿಕ್ಕೆ ಅವರು ಅನುವು ಕೊಟ್ಟಿದ್ರು ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿದ್ದಂಥ ಅಧಿಕಾರಿಗಳು ಸಹಜವಾಗಿ ಅಲ್ಲಿರುವಂಥ ದೊಡ್ಡ ದೊಡ್ಡ ರೌಡಿಗಳ ಚಲನವಲನಗಳ ಬಗ್ಗೆ ಗಮನ ಹರಿಸಿಲ್ಲ. ಅಲ್ಲಿ ಗಮನ ಹರಿಸದೆ ಇದ್ದಿದ್ದೇ ದರ್ಶನ್ಗೆ ಒಂದು ರಾಜಾತಿಥ್ಯ ಕೊಡಲಿಕ್ಕೆ ರೆಡ್ ಕಾರ್ಪೆಟ್ ಹಾಕಂತೆ ಮಾಡಿತ್ತು ಅನ್ನುವಂಥ ವಿಚಾರಗಳು ಈಗ ಪೊಲೀಸರ ತನಿಖೆ ವೇಳೆ ಬಹಿರಂಗವಾಗ್ತಿರುವಂಥದ್ದು. ಹಾಗಾಗಿ ನೀವು ಹೇಳ್ದಂಗೆ ಇಲ್ಲಿ ಮೌಖಿಕ ಆದೇಶವನ್ನು, ಸೂಚನೆಯನ್ನು ಕೊಟ್ಟಿರೋದ್ರಿಂದ ಯಾವುದೇ ಸಚಿವರ ಹೆಸರುಗಳು ಬರೋದಿಲ್ಲ. ಆದರೆ ಅಲ್ಲಿದ್ದಂಥ ಅಧಿಕಾರಿಗಳು ಸಚಿವರ ಮೌಖಿಕ ಸೂಚನೆಯನ್ನು ಪಾಲನೆ ಮಾಡಿ ಅವರ ಈ ಒಂದು ಕರ್ತವ್ಯ ಲೋಪ ಮೇಲ್ನೋಟಕ್ಕೆ ಎದ್ದು ಕಂಡಂಥ ಕಾರಣಕ್ಕಾಗಿ ಈಗಾಗಲೇ ಅದೇ ಸರ್ಕಾರದ ಆಡಳಿತ ಮಂಡಳಿಗಳು ಅವರನ್ನು ಸಸ್ಪೆಂಡ್ ಮಾಡಿ ಆದೇಶವನ್ನು ಮಾಡಿರುವಂಥದ್ದು. ಎಲ್ಲ ಒಂದು ಕಡೆ ಈ ಒಂದು ಪ್ರಕರಣದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ರಾಜಾರೋಷವಾಗಿ ಪರಪ್ಪನ ಅಗ್ರಹಾರದಲ್ಲಿ ಇರಲಿಕ್ಕೆ ಸಚಿವರೊಬ್ಬರ ಸೂಚನೆ ಇತ್ತು ಅನ್ನುವಂಥ ವಿಚಾರಗಳು ಕೂಡ ಈಗ ಬೆಳಕಿಗೆ ಬರ್ತಿರುವಂಥದ್ದು. ಅರುಣ್, ನಾಗೇಶ್, ಒಳಗಡೆಗೂ ಕೂಡ ಮನೆ ಊಟನೇ ಸಿಗ್ತಾ ಇತ್ತು ಅವರಿಗೆ, ಅದಕ್ಕೂ ಕೂಡ ಪ್ರಭಾವಿಯೊಬ್ಬರ
ಕುಮ್ಮಕ್ಕಿತ್ತು, ಅವರಿಗೆ ಬರ್ತಾ ಇದ್ದಂಥ ಊಟನೇ ಇವರಿಗೆ ಕೊಡ್ತಾ ಇದ್ರು ಅನ್ನೋದಿತ್ತು. ಒಳಗಡೆಗೂ ಅದೇ ರಾಜಾತಿಥ್ಯ ಸಿಗ್ತಾ ಇತ್ತು ಪ್ರಭಾವಿಯಿಂದ, ಆಚೆಯಿಂದಲೂ ಕೂಡ ಅದೇ ಪ್ರಭಾವಿಗಳಿಂದನೇ ಈ ವ್ಯವಸ್ಥೆಗಳಾಗ್ತಾ ಇತ್ತು. ಅಂದರೆ ಸಿಸ್ಟಮ್ ಸಪೋರ್ಟ್ ತುಂಬ ಚೆನ್ನಾಗಿದ್ದಂಗೆ ಇದೆ ಇಲ್ಲಿ, ವ್ಯವಸ್ಥಿತವಾಗಿ ನಾವು ನಿಮಗೆ ನೀವು ನಮಗೆ ಅನ್ನೋ ರೀತಿಯಲ್ಲಿ. ಖಂಡಿತವಾಗ್ಲೂ ಅರುಣ್, ಪರಪ್ಪನ ಅಗ್ರಹಾರ ಜೈಲಿಗೆ ಯಾವಾಗ ದರ್ಶನ್ ಹೋಗ್ತಾರೋ ಆವಾಗಲೇ ಎಲ್ಲವೂ ಕೂಡ ಈ ಒಂದು ರೀತಿಯ ರಾಜಾತಿಥ್ಯಕ್ಕೆ ವೇದಿಕೆ ರೆಡಿಯಾಗಿತ್ತ ಅನ್ನುವಂಥ ಅನುಮಾನಗಳು ಕೂಡ ಕಾಡಲಿಕ್ಕೆ ಶುರುವಾಗಿರುವಂಥದ್ದು. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಜೈಲಿಗೆ ಯಾವಾಗ ಹೋಗ್ತಾರೆ ಆಗಲಿಂದಲೇ ಅವರಿಗೆ ರಾಜಾತಿಥ್ಯವನ್ನು ಕೊಡಲಿಕ್ಕೆ ಶುರು ಮಾಡ್ಕೊಂಡಿರುವಂಥದ್ದು ಗೊತ್ತಾಗ್ತಿರುವಂಥದ್ದು. ಅದ್ರ ಜೊತೆಗೆ ಅವರು ಯಾವುದೇ ರೀತಿಯ ಡೌಟ್ ಬರದೇ ಇರಬಾರ್ದು ಅನ್ನುವಂಥ ಕಾರಣಕ್ಕೆ ಮನೆ ಊಟಕ್ಕೆ ಕೋರ್ಟ್ ಮುಖಾಂತರ ಮನವಿಯನ್ನು ಪಡ್ಕೊಂಡು ಮತ್ತೊಂದಷ್ಟು ರಾಜಾರೋಷವಾಗಿ ಇರಲಿಕ್ಕೆ ಒಂದು ವೇದಿಕೆಯನ್ನು ಸಿದ್ಧ ಮಾಡಲಿಕ್ಕೆ ತಯಾರನ್ನು ಮಾಡ್ಕೊಂಡಿದ್ದಂತೆ ಕಾಣ್ತಾ ಇದೆ. ಆದರೆ ಕೋರ್ಟ್ ಅಲ್ಲಿರುವಂಥ ವ್ಯವಸ್ಥೆಗೆ ವಿರುದ್ಧವಾಗಿ ಯಾವುದೇ ರೀತಿಯ ನಿರ್ಣಯವನ್ನು ಕೊಡದೆ ಎಲ್ಲ ಆರೋಪಿಗಳಿಗೆ ಏನು ಊಟದ ವ್ಯವಸ್ಥೆ ಇದೆಯೋ ಅದೇ ಊಟದ ವ್ಯವಸ್ಥೆ ದರ್ಶನ್ಗೂ ಕೂಡ ಇರುತ್ತೆ ಅನ್ನುವಂಥ ಆದೇಶವನ್ನು ಕೊಟ್ಟಿತ್ತು. ಅದಾದ ಮೇಲೂ ಕೂಡ ಇವರು ವಾಮ ಮಾರ್ಗಗಳಿಂದ ಸಚಿವರೊಬ್ಬರ ಪ್ರಭಾವದಿಂದ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅವರಿಗೆ ಸಾಕಷ್ಟು ರಾಜಾತಿಥ್ಯವನ್ನು ವ್ಯವಸ್ಥೆ ಮಾಡಿರುವಂಥದ್ದು ಈ ಒಂದು ಪ್ರಕರಣದಲ್ಲಿ ಎದ್ದು ಕಾಣ್ತಿರುವಂಥದ್ದು. ಅರುಣ್.